ದುಷ್ಟರು ಸಾಲ ತಗೊಂಡ್ರೆ ಬೇಗನೆ ತೀರಿಸ್ಕೊಳ್ತಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಯೆಹೋವನ ಆಶೀರ್ವಾದವು ಅವರಿಗೆ ಸದಾ ಇರ್ತದೆ ಅಂತ ಇಲ್ಲಿ ಸತ್ಯವೇದ ವಾಕ್ಯ ದಾವೀದನ ಹೇಳ್ತಾ ಇರೋದು. ಅದೇ ನೀವು ನೆನಪು ಮಾಡಿಕೊಳ್ಳಬೇಕು. ಕೀರ್ತನೆ 1:1 ಅದೇ ರೀತಿ ದುಷ್ಟರು ಯಾವ ರೀತಿ ಆಗ್ತಾರೆ ಅಂತ ದೇವರು ಮಾತಾಡಿದ್ದಾರೆ, ಕೀರ್ತನೆಗಾರನು ಮಾತನಾಡಿದ್ದಾನೆ. ಅದೇ ನೋಡಿ 45 ಇಲ್ಲೇನು ಮಾತಾಡ್ತಾ ಇದ್ದಾರಂದೆ, ನಿನ್ನ ಹೆಸರು ಯಾವಾಗಲೂ ಜ್ಞಾಪದಲ್ಲಿರುವಂತೆ ನಾನು ಮಾಡುವೆನು, ಆದ್ದರಿಂದ ಎಲ್ಲ ಜನಗಳು ನಿನ್ನನ್ನು ಯುಗಾಂತರಗಳಿಯೂ ಹೊಗಳುವರು. ನೀನು ದೇವರ ಮಗನಾಗಿ ನೀನು ನಿಂತರೆ ಯಾವಾಗಲೂ ನಿನ್ನ ಹೆಸರು ಇರುವಂತೆ, ಯಾವಾಗಲೂ ನೀನು ಸ್ಥಿರವಾಗಿರುವಂತೆ ದೇವರು ನಿನ್ನನ್ನು ಆಶೀರ್ವದಿಸ್ತಾರೆ ಅಂತ ಇಲ್ಲಿ ಕೀರ್ತನೆಗಾರನು ದಾವೀದನು ಮಾತಾಡ್ತಾ ಇರೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ದೇವರ ಮಕ್ಕಳಾಗಿರುವ ನಾವು ಸಂತೋಷದಿಂದ ಆಲಯಕ್ಕೆ ಹೋಗಿ ಆತನು ಮಾಡಿರುವ ಉಪಕಾರಗಳನ್ನು ನೆನಪು ಮಾಡಿಕೊಂಡು ದುಷ್ಟರ ಆಲೋಚನೆಯಂತೆ ನಾವು ನಡೆಯದೆ ನಾವು ನಿಂತು ಆರಾಧಿಸುವವರಾದರೆ ಕರ್ತನು ನಮ್ಮನ್ನು ಸದಾ ಕರ್ತನ ಮಾರ್ಗದಲ್ಲಿ ನಿಲ್ಲಿಸಲು ಶಕ್ತನಾಗಿದ್ದಾನೆ. ಬನ್ನಿರಿ, ಕರ್ತನ ನಾಮ ಮಹಿಮೆಪಡಿಸಿ ನಿಲ್ಲಿಸೋಣ. ಈ ವಾಕ್ಯಗಳನ್ನು ಹಿಡಿದಿಟ್ಕೊಂಡಿದ್ದೀರಾ ಎಂದು ನನಗೆ ಗೊತ್ತು. ಮಧ್ಯದಲ್ಲಿ ಡಿಸ್ಟರ್ಬ್ ಆಯಿತು, ಕ್ಷಮಿಸಿ. ಈಗ ಆತನ ನಾಮ ಮಹಿಮೆಪಡಿಸಿ ನಾವು ನಿಲ್ಲಿಸೋಣ. ಕರ್ತನೇ ನೀನೆಷ್ಟು ಒಳ್ಳೆಯ ದೇವನೇ, ನನ್ನ ಸೃಷ್ಟಿ ಕರ್ತನೇ. ಥ್ಯಾಂಕ್ ಯು ಏಸಪ್ಪ, ಈ ಸೇವೆಯನ್ನು ಆಶೀರ್ವದಿಸೋದಕ್ಕಾಗಿ ಸ್ತೋತ್ರ. ಈ ಸೇವೆ ನಿನ್ನ ನಾಮ ಮಹಿಮೆ ಪಡಿಸಲಿ ಕರ್ತಾವೆ. ನೋಡುವವರಿಗೆ ಆಶೀರ್ವಾದವಾಗಿರಲಿ. ಎಲ್ಲ ಮಹಿಮೆ ನಿಂಗೊಬ್ಬನಿಗೆ ಸಲ್ಲಬೇಕಪ್ಪ, ನನ್ನ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ದೇವರ ಮಕ್ಕಳೇ. ಭಯಪಡಬೇಡ್ರಿ, ದೇವರು ನಿಮ್ಮನ್ನು ನಡೆಸ್ತಾರೆ. ಆಮೇನ್.